ಹೊಸಕೋಟೆ ನಗರದ ಚನ್ನಬೈರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಸಂಸ್ಥೆಯಡಿ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೈಟ್ಸ್ ಎಂಬ ಎರಡು ಸಂಸ್ಥೆಗಳನ್ನ ಉದ್ಘಾಟನೆಯನ್ನ ಮಾಡಲಾಯಿತು. ನಾಗೇಶ್ ಹಾಗೂ ಸವಿತಾ ಎಂಬ ಇಬ್ಬರು ಸ್ನೇಹಿತರು ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಸಂಸ್ಥೆಯಡಿ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೈಟ್ಸ್ ಎಂಬ ಮತ್ತೆರಡು ಸಂಸ್ಥೆ ಪ್ರಾರಂಭ ಮಾಡಿ ರೈತರಿಂದ ನೇರವಾಗಿ ವಸ್ತುಗಳನ್ನ ಖರೀದಿ ಮಾಡಿ ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ತಲುಪಿಸುವ ಒಂದು ಉದ್ದೇಶ ಇದಾಗಿದೆ. ಈ ಒಂದು ಸಂಸ್ಥೆಯನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ, ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿದ್ರು. ನಾಗೇಶ್ ಹಾಗೂ ಸವಿತಾ ಇಬ್ಬರು ಸ್ನೇಹಿತರು ಈ ಒಂದು ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೈಟ್ಸ್ ಅನ್ನ ಹಣ ಗಳಿಸ್ಲಿಕ್ಕೆ ಮಾಡಲಿಲ್ಲ, ಬದಲಾಗಿ ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಲಾಗಿದ್ದು, ಈ ಟ್ರಸ್ಟ್ ಅನ್ನ ನಡೆಸಲು ಇದರಿಂದ ಬರುವ ಆದಾಯನ ಬಳಕೆ ಮಾಡಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಬಳಸಲು ಒಂದು ನಿರ್ಧಾರವನ್ನ ಮಾಡಿ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಇನ್ನು ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭ ಮಾಡಿರುವಂತಹ ಕೆಸಿಎಂ ನಾಗೇಶ್ ಅವರು ಈ ಒಂದು ಉದ್ಘಾಟನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸಮಾಜ ಸೇವೆಯನ್ನ 1 ಅಥವಾ 2 ದಿನಗಳ ಕಾಲ ಮಾಡಿ ಮುಗಿಸುವಂತದಲ್ಲ, ಸೇವಾ ಕಾರ್ಯಗಳಿಗಿಂತ ನಿರಂತರವಾಗಿ ಸಮಾಜ ಸೇವೆ ನಡೆಸಲು ಸ್ಥಿರ ಆದಾಯದ ಮೂಲ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಅಡಿಯಲ್ಲಿ ವಿಲೇಜ್ ಬಾಸ್ಕೆಟ್ ಹಾಗೂ ಹೆಲ್ತಿ ಡಿಲೈಟ್ ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಇದರಿಂದ ಬರುವ ಆದಾಯವನ್ನ ನಾವು ಟ್ರಸ್ಟ್ನ ಸೇವಾ ಕಾರ್ಯಗಳಿಗೆ ಬಳಕೆ ಮಾಡ್ತೇವೆ. ಅಷ್ಟೇ ಅಲ್ಲದೆ ವಿಲೇಜ್ ಬಾಸ್ಕೆಟ್ ಮೂಲಕ ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನ ಖರೀದಿಸಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ರೂಪಿಸಲಾಗಿದೆ. ಇದರಿಂದ ರೈತರಿಗೆ ನ್ಯಾಯಯುತ ಬೆಲೆ ಸಿಗುವುದರ ಜೊತೆಗೆ ಗ್ರಾಹಕರಿಗೂ ಗುಣಮಟ್ಟದ ಉತ್ಪನ್ನಗಳು ಲಭ್ಯವಾಗಲು ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಿನ ಜನತೆ ಕೈ ಜೋಡಿಸಿ ಬೆಂಬಲ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಇನ್ನು ಈ ಒಂದು ವಿಲೇಜ್ ಬಾಸ್ಕೆಟ್ ಆ್ಯಪು ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ತೇನೆ. ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಉದ್ಘಾಟಕರಾದ ನಾಗೇಶ್ ಅವರು ಮಾತನಾಡಿದ್ದಾರೆ ನೋಡಿ. ಇವತ್ತು ಈ ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಅಂತ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಇಂದ ನಾವು ಒಂದು ವಿಲೇಜ್ ಬಾಸ್ಕೆಟ್ ಮತ್ತೆ ಹೆಲ್ತಿ ಡಿಲೈಟ್ ಅಂತ 2 ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಇವೆರಡರಿಂದ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಮಾಡಿದ್ವಿ. ಆ ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ಗೆ ಪರ್ಯಾಯವಾಗಿ ಒಂದು ಇನ್ಕಮ್ ಬೇಕಲ್ವಾ. ಯಾಕಂದ್ರೆ ಇವತ್ತು ನಾವು 1 ದಿವಸ ಮಾಡ್ಬಿಟ್ಟು 2 ದಿವಸ ಮಾಡ್ಬಿಟ್ಟು ನಿಲ್ಸ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಇನ್ಕಮ್ ಬರಬೇಕು ಅಂತ ಹೇಳಿ ವಿಲೇಜ್ ಬಾಸ್ಕೆಟ್ ಮತ್ತೆ ಹೆಲ್ತಿ ಡಿಲೈಟ್ ಅನ್ನು ಮಾಡಿದ್ವಿ. ಫಸ್ಟ್ ಎಸ್ಎನ್ ಬಿಸಿನೆಸ್ ವೆಂಚರ್ಸ್, ಅದ್ರ ಕೆಳಗಡೆ ವಿಲೇಜ್ ಬಾಸ್ಕೆಟ್ ಮತ್ತೆ ಹೆಲ್ತಿ ಡಿಲೈಟ್ಸ್. ಅದರಿಂದ ಬರುವಂತಹ ಆದಾಯದಿಂದ ಟ್ರಸ್ಟ್ ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಂದ್ರೆ, ಇವತ್ತು ತುಂಬಾ ಜನ ಕಡುಬಡವರು ಇದಾರೆ. ಆಮೇಲೆ ತುಂಬಾ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಅಳಿವಿನಂಚಲ್ಲಿವೆ, ಅವನ್ನೆಲ್ಲ ಉಳಿವಿಗೆ ತರಬೇಕು, ಅದು ಉದ್ದೇಶ. ಮತ್ತೆ ಪರಿಸರ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ, ಮತ್ತೆ ಕ್ರೀಡೆ, ಎಲ್ಲದಕ್ಕೂ ಪ್ರೋತ್ಸಾಹ, ಕಲೆಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಆಸೆ. ಈ ಟ್ರಸ್ಟ್ ನ ಮಾಡಿಸ್ಬೇಕಂದ್ರೆ ನಮ್ಮ ಸ್ನೇಹಿತರಾದಂತ ಮೋಹನ್ ಅವರು ತುಂಬಾ ಸ್ಟ್ರಗಲ್ ಆಗಿದ್ದಾರೆ. ಅದಕ್ಕೆ ತುಂಬಾ ಕಾಲು ಎಳೆದಿದ್ದಾರೆ ಮಾಡಿಸೋವಾಗ. ಅದನ್ನೆಲ್ಲ ಮೆಟ್ಟಿ ನಿಂತು ನಮಗೆ ಮಾಡಿಸ್ಕೊಟ್ಟು ಸಹಕಾರ ಕೊಟ್ಟ ಮೋಹನ್ ಅವರು. ಇನ್ನೇನು ಹೇಳ್ಬೇಕಂದ್ರೆ, ನಮ್ಮ ಸ್ನೇಹಿತೆ ಆದಂತ ಸವಿತಾ ಅವರು ನನಗೆ, ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ಅವ್ರು ಹೇಳಿದ್ದು ಒಂದೇ, ಈ ತರ ಏನಾದ್ರೂ ಒಂದು ಸಮಾಜ ಸೇವೆ ಮಾಡ್ಬೇಕು, ನಮ್ಮ ಸಂಘಗಳು ಮಾಡ್ತಾ ಇದೀವಿ, ಸಂಘಗಳಿಂದ ಏನಾದ್ರೂ ಒಂದು ಮಾಡ್ಬೇಕು, ಸಂಘ ಲೇಡೀಸ್ಗೆ ಒಂದು ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಸಹೋದ್ಯೋಗ ಕೊಡ್ಬೇಕು ನಾವು ಅಂತ ಹೇಳಿದ್ರು. ಸರಿ ಆಯ್ತಮ್ಮ, ಆಯ್ತು, ಏನ್ ಮಾಡೋಣ ಹೇಳು. ಸರಿ, ವಿಲೇಜ್ ಬಾಸ್ಕೆಟ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡೋಣ, ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ವಿಲೇಜ್ ಬಾಸ್ಕೆಟ್ ಅಂತ ಸ್ಟಾರ್ಟ್ ಮಾಡಿ ಅದು ನೇರವಾಗಿ ಗ್ರಾಹಕರಿಗೆ ಹೋಗ್ಬೇಕು, ರೈತರ ಹತ್ರ ತಗೊಂಡು ನೇರವಾಗಿ ಗ್ರಾಹಕರಿಗೆ ಹೋಗ್ಬೇಕು, ಸೆಂಟ್ರಲ್ ನಾವು ಸೇತುವೆ ಆಗಿರೋಣ ಅಂದ್ರು. ಸರಿ ಅಮ್ಮ, ಆಯ್ತು, ನೀನೇನ್ ಮಾಡಿದ್ರು ನಾನು ನಿನ್ನ ಹಿಂದೆ ಇರ್ತೀನಿ ಅಂತ. ಇವತ್ತು ಈ ಎಲ್ಲ ಆರ್ಗನೈಸೇಷನ್ಗೂ ಸವಿತಾ ಅವರೇ ಮೂಲ ಕಾರಣ. ಇವತ್ತು ಸವಿತಾ ಅವರು ನನಗೆ ಇಷ್ಟ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡ್ತಾ ಇದ್ದಿಲ್ಲ. ಅವ್ರು ಕೊಟ್ಟಿದ್ರಿಂದ ನಾವು ಇವತ್ತು ಇದನ್ನೆಲ್ಲ ಮಾಡ್ತಾ ಇದೀವಿ. ವಿಲೇಜ್ ಬಾಸ್ಕೆಟ್ ಅನ್ನೋದೇನಂದ್ರೆ, ನಮ್ಮ ರೈತರು ಏನಾಗ್ತಾ ಇದೆ, ಮಾರ್ಕೆಟ್ಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಹಾಕ್ಬೇಕು, ಅದ್ರಲ್ಲಿ ಮಧ್ಯವರ್ತಿಗಳು ಎಲ್ಲ ಇರ್ತಾರೆ. ನಾವೇನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಯಾವುದೇ ಮಧ್ಯವರ್ತಿ ಇಲ್ಲ, ನಮ್ಗೆ ಮಧ್ಯವರ್ತಿ ತಗೊಳೋದು ಇಲ್ಲ. ನಾವು ಡೈರೆಕ್ಟ್ ನಾವೇ ರೈತರ ಹತ್ರ ಹೋಗಿ ತಗೊಂಡು ಡೈರೆಕ್ಟ್ ಅಲ್ಲಿಂದ ಗ್ರಾಹಕರಿಗೆ ತಲುಪಿಸಂತ ಸೇವೆ ನಾವು ಮಾಡ್ತಾ ಇದೀವಿ. ಆ ಸೇವೆ ಏನ್ ಮಾಡ್ತೀವಿ, ಅದರಿಂದ ಬರೋಂಥದ್ದು ಏನ್ ಇನ್ಕಮ್ ಬರುತ್ತೆ, ಆದಾಯ ಬರುತ್ತೆ, ಅದನ್ನ ಟ್ರಸ್ಟ್ಗೆ ಯೂಸ್ ಮಾಡ್ತೀವಿ ಪ್ರಾಮಾಣಿಕವಾಗಿ. ಅದಕ್ಕೆ ಇವತ್ತು ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲಾರು ನಾವು ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ದಯವಿಟ್ಟು ಎಲ್ಲಾರು ನಮ್ಮ ಹೊಸಕೋಟೆ ತಾಲೂಕು ಜನ ನಮ್ಮ ಜೊತೆ ಕೈ ಸೇರಿಸಿ ಇದನ್ನ ಇನ್ನೂ ಉತ್ತುಂಗಕ್ಕೆ ಬೆಳೆಸಬೇಕು ಅಂತ ನಾನು ಎಲ್ಲಾರ ಹತ್ರ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ನಮಸ್ತೆ. ಈಗ ಪ್ಲೇ ಸ್ಟೋರ್ ಅಲ್ಲಿ, ಆಪ್ ಸ್ಟೋರ್ ಅಲ್ಲಿ ಎಲ್ಲ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ OTP ಕೇಳುತ್ತೆ. OTP ಹಾಕೊಂಡು ನೀವು ಹೋಲ್ಸೇಲರ್ ರಿಟೇಲರ್ ಕೇಳುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ. ಆಮೇಲೆ ನೀವು ಒಂದು 3 ದಿವಸಕ್ಕೆ ಬೇಕಾದ್ರೂ ಬುಕ್ ಮಾಡ್ಕೊಬಹುದು, 1 ದಿವಸಕ್ಕೆ ಬೇಕಾದ್ರೂ ಬುಕ್ ಮಾಡ್ಬೋದು, ಆ ಕ್ಷಣದಲ್ಲೂ ಬುಕ್ ಮಾಡ್ಬೋದು. ನಮ್ದು ಬೆಳಗ್ಗೆ ಡೆಲಿವರಿ 4 ಗಂಟೆಯಿಂದ 9 ಗಂಟೆ ಇರುತ್ತೆ ಡೆಲಿವರಿ. ಬೆಳಗ್ಗೆ ಸಂಜೆ 5 ರಿಂದ 9 ವರೆಗೂ ಇರುತ್ತೆ.
ಅದನ್ನ ಅವ್ರ ಮನೆ ಬಾಗಿಲು ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ.